ಫೇವರಿಸಂ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದೆ ಕಾವ್ಯಾಳನ್ನ ಫೇವರಿಸಂ ಮಾಡ್ಲಿಕ್ಕ. ಕಾವ್ಯಾಳನ್ನ ಹೇಗಾದ್ರೂ ಮಾಡಿ ಟಾಪ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಗಿಲ್ಲಿಯ ಕ್ಯಾಪ್ಟನ್ಸಿ ಉದ್ದೇಶ ಆಗಿದೆಯಾ? ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ ನಲ್ಲಿ ಕಾವ್ಯ ಸೋತಿದ್ರೂ ಸಹಿತ ಗಿಲ್ಲಿಗೆ ಒಪ್ಕೊಳಕ್ಕಾಗ್ತಿಲ್ಲ. ಅತಿ ಹೆಚ್ಚು ನೀರನ್ನ ತುಂಬಿದ್ದು ಸ್ಪಂದನ, ಆದರೆ ಕಾವ್ಯನೇ ಹೆಚ್ಚು ನೀರನ್ನ ತುಂಬಿದ್ದಾಳೆ ಅಂತ ಹೇಳಿ ವಾದ ಮಾಡ್ತಾ ಇರುವಂತಹ ಗಿಲ್ಲಿಯ ನಿರ್ಧಾರಕ್ಕೆ ಮನೆ ಮಂದಿ ನಗ್ತಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ, ಕಾವ್ಯಾಳಿಗೆ ಫೇವರಿಸಂ ಮಾಡೋದು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಗಿಲ್ಲಿಯ ಕ್ಯಾಪ್ಟನ್ಸಿ ಗಿಲ್ಲಿಯ ಆಟಕ್ಕೆ ಮುಳುವಾಯ್ತಾ? ಅಷ್ಟೇ ಅಲ್ಲ, ಗಿಲ್ಲಿಯ ಗುರಿ ಕಪ್ಪು ಮೇಲೆ ಇರಬೇಕು, ಆದರೆ ಹೆಣ್ಣಿನ ಮೇಲೆ ಇದ್ದ ಕಾರಣಕ್ಕಾಗಿ ಗಿಲ್ಲಿಯ ಆಟ ಮನರಂಜನೆ ಆಗ್ತಿದ್ಯಾ? ಬನ್ನಿ ಹಾಗಾದ್ರೆ ಗಿಲ್ಲಿಯ ಆಟ ಹೇಗಿದೆ, ಯಾಕೆ ಇಷ್ಟೊಂದು ಕಾವ್ಯಾಳಿಗೆ ಫೇವರಿಸಂ ಮಾಡಲಿಕ್ಕೆ ಹೋಗಿ ತಮಗೆ ಬೀಳುವಂಥ ಓಟ್ಗಳ ಮೇಲೆ ಏಟು ಬೀಳಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಸ್ಪರ್ಧಿಗಳಿಗೆ. ಇದು ಮೊದಲ ಟಾಸ್ಕ್ ಅಂತ ಅನ್ಸುತ್ತೆ. ಈ ನಾಮಿನೇಷನ್ ಪ್ರಕ್ರಿಯೆ ಈಗ ಮುಗಿತು, ಈಗ ಟಾಸ್ಕ್ಗಳು ಆರಂಭ ಆಗಿದೆ. ಸೊ ಇನ್ನು ಮುಂದೆ ಏನು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳು ಬರ್ತಾವಲ್ಲ, ತುಂಬ ಅಂದರೆ ತುಂಬ ಹೈಲಿ ಎಫೆಕ್ಟಿವ್ ಆಗಿರ್ತಾವು. ಮತ್ತು ಸ್ಪರ್ಧಿಗಳು ಕೂಡ ಅಷ್ಟೇ ನಯ ನಾಜುಕಿನಿಂದ ಆಟಕ್ಕೆ ಇಳಿದಿರ್ತಾರೆ. ಆಡಲೇಬೇಕು, ಇನ್ನೊಬ್ಬರನ್ನ ಸೋಲಿಸಲೇಬೇಕು, ನಾವು ಟಾಪಿಗೆ ಹೋಗಬೇಕು, ಫಿನಾಲೆ ಟಿಕೆಟನ್ನು ತೆಗೆದುಕೊಳ್ಬೇಕು, ಫಿನಾಲೆಗೆ ಎಂಟ್ರಿ ಕೊಡಬೇಕು. ಇದೇ ಸ್ಪರ್ಧಿಗಳ ಹಠ ಆಗಿರುತ್ತೆ. ಈ ಸಂದರ್ಭದಲ್ಲಿ ಮನೆಯ ಕ್ಯಾಪ್ಟನ್ ಯಾರಾಗಿರ್ತಾರೆ ನೋಡಿ, ಅವರು ಕೂಡ ತುಂಬ ಅಲರ್ಟ್ ಆಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ಯಾರ ಆಟ ಸರಿ, ಯಾರ ಆಟ ತಪ್ಪು, ಯಾರ ನಿರ್ಧಾರ ಸರಿ, ಯಾರ ನಿರ್ಧಾರ ತಪ್ಪು, ಯಾರು ಆಟ ಸರಿಯಾಗಿ ಆಡ್ತಿದ್ದಾರೆ, ಇದೆಲ್ಲವನ್ನು ಕೂಡ ಕಣ್ಣು ಮಿಟುಕಿಸದೆ ನೋಡುವಂತಹ ಕ್ಯಾಪ್ಟನ್ ಇನ್ನು ಮುಂದೆ ವಾರಗಳಲ್ಲಿ ಬೇಕಾಗುತ್ತೆ. ಅಷ್ಟೇ ಅಲ್ಲ ಕಣ್ರಿ, ಈ ಸಂದರ್ಭಗಳಲ್ಲಿ ಯಾರೆಲ್ಲ ಕ್ಯಾಪ್ಟನ್ ಆಗ್ತಿರ್ತಾರೆ ನೋಡಿ, ಅವ್ರಿಗೂ ಕೂಡ ಅವರ ಓಟ್ಗಳ ಮೇಲೆ ಎಫೆಕ್ಟ್ ಆಗ್ತಿರುತ್ತೆ. ಹೇಗೆ ಅಂತಂದರೆ, ಅವರು ಸರಿಯಾಗಿ ನಿರ್ಧಾರ ತೆಗೆದುಕೊಂಡ್ರೆ ಓಟ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ತುಂಬ ನ್ಯಾಯಯುತವಾಗಿ ಆಟ ಆಡಿಸಿದ್ರು, ತುಂಬ ನ್ಯಾಯಯುತವಾಗಿ ಜಡ್ಜ್ಮೆಂಟನ್ನು ಕೊಟ್ಟರು. ಒಂದು ವೇಳೆ ಅವರೇನಾದ್ರೂ ಯಾರಿಗಾದರೂ ತಾರತಮ್ಯ ಮಾಡಿದ್ದೇ ಆದರೆ, ಯಾರಿಗಾದ್ರೂ ಫೇವರಿಸಂ ಮಾಡೋಕ್ಕೋಗಿ ಫೇವ್ರೇಟ್ ಆಗಕ್ಕೆ ಹೋಗ್ಬಿಟ್ರೆ, ಆಗ ಅವರು ಇಲ್ಲಿದ್ದಂತಹ ವ್ಯಕ್ತಿ ಪಾತಾಳಕ್ಕೆ ಕುಸಿತಾರೆ. ಬಿಕಾಸ್ ಏನಂತಂದರೆ, ಈ ಸಂದರ್ಭದಲ್ಲಿ ಅವರ ಆಟಗಳು, ನಿರ್ಧಾರಗಳು ಹೇಗಿರ್ತವೆ ನೋಡಿ, ಅದನ್ನು ನೋಡಿ ವೀಕ್ಷಕರು ಟಕಟಕ ಅಂತ ಹೇಳಿ ಇವ್ರಿಗೆ 99 ಟೈಮ್ಸ್ ಓಟ್ ಮಾಡ್ತಿರ್ತಾರೆ. ಸೊ ಈಗೇನಂತಂದರೆ, ಈ ಒಂದು ಸಂದರ್ಭಗಳು ಏನಿರ್ತಾವಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಒಂದು ರೀತಿ ಹಾಟ್ ಮೂಮೆಂಟ್ ಅಂತಂದರೆ ತಪ್ಪಿಲ್ಲ. ಸೊ ಈ ವಿಚಾರದಲ್ಲಿ ಗಿಲ್ಲಿ ಅವರು ಎಷ್ಟು ತಮಾಷೆಯಾಗಿದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಈಗ ಗಿಲ್ಲಿ ಕಾವ್ಯಾಳನ್ನ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ರಾಶಿಕಾ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತಾಳೆ. ನೀವು ಗಮನಿಸ್ಬೋದು, ರಕ್ಷಿತಾ ಶೆಟ್ಟಿ ಆ ಒಂದು ಧ್ವಜವನ್ನು ಹಿಡಿದುಕೊಂಡು ರಾಶಿಕಾನ ಮತ್ತು ಕಾವ್ಯಾಳನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಾಳೆ. ಇಬ್ರಿಗೂ ಒಂದೊಂದು ಪ್ರಶ್ನೆ ಕೇಳ್ತಾಳೆ. ಆಗ ಇಬ್ಬರು ಯಾರು ಸರಿಯಾಗಿ ಸಮರ್ಥಿಸ್ಕೊಳ್ತಾರೆ ನೋಡಿ, ಯಾರು ಸರಿಯಾಗಿ ಡಿಬೇಟ್ ಮಾಡ್ತಾರೆ ನೋಡಿ, ಅವರಿಗೆ ಸೇವ್ ಮಾಡಿಕೊಂಡು ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಕಾವ್ಯ ಏನು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಯಾವುದಾದ್ರೂ ಒಂದು ರೀಸನ್ ಕೊಡು ಈ ರೀತಿಯಾಗಿ ಮಾತಾಡ್ತಾ ಬಂದ್ಲೇ ವಿನಃ ಸರಿಯಾಗಿ ಟಕ್ಕರ್ ಕೊಡುವಂಥ ಮಾತುಗಳು ಬರಲಿಲ್ಲ. ಅದೇ ರಾಶಿಕಾ ಅಂತ ಬಂದರೆ ಅವಳಿಗೇನು ಸಮರ್ಥನೆ ಕೊಡಬೇಕು ಕೊಡ್ತಾ ಬಂದಿದ್ಲು. ಆದ್ರೂ ಸಹಿತ ಗಿಲ್ಲಿ ಅಲ್ಲಿ ಮಾಡಿರೋ ಮೋಸ ಏನು ಅಂತಂದರೆ, ರಾಶಿಕಾಳಿಗೆ ನಾಮಿನೇಷನ್ ಶಿಕ್ಷೆಯನ್ನು ಕೊಟ್ಟು ಈ ಕಾವ್ಯಾಳನ್ನು ಸೇವ್ ಮಾಡ್ತಾರೆ. ಅಲ್ಲಿಯೂ ಕೂಡ ಒಂದಷ್ಟು ಹೇಳ್ತಾರೆ, ಈ ರಕ್ಷಿತಾ ಶೆಟ್ಟಿ ಕೇಳೋ ಪ್ರಶ್ನೆನೇ ಅಧ್ವಾನ ಆಗಿತ್ತು, ಇವಳು ಕೇಳೋಕ್ಕೆ ಬರೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ರಕ್ಷಿತಾ ಶೆಟ್ಟಿಗೆ ಟರ್ನ್ ಮಾಡಿಬಿಟ್ರು. ರಕ್ಷಿತಾನೇ ತಪ್ಪು ಅಂತ ಹೇಳಿ ತಿರುಗಿಸ್ಬಿಡ್ತಾರೆ. ಇವಾಗ ನೋಡಿ, ನಾಮಿನೇಷನ್ ಪ್ರಕ್ರಿಯೆದು ಒಂದು ಭಾಗ ಆಯಿತು. ಅಲ್ಲಿಯೂ ಕೂಡ ಹಲವು ಜನ ಇಲ್ಲಿ ಕಾವ್ಯಾಳನ್ನ ಫೇವರಿಸಂ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆದರೆ ಸ್ಪಷ್ಟವಾಗಿ ಗೊತ್ತಾಗ್ತಿರ್ಲಿಲ್ಲ ಗಿಲ್ಲಿ ಫೇವರಿಸಂ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ ಕೆಲವರಿಗೆ. ಈಗ ಕೊಟ್ಟಿರುವ ಮೊದಲನೇ ಟಾಸ್ಕ್ನಲ್ಲಿ ಗಿಲ್ಲಿಯ ಆಟ ಉಲ್ಟಾ ಆಗೋಗ್ಬಿಟ್ಟಿದೆ ನೋಡಿ. ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗಾರ್ಡನ್ ಏರಿಯಾದಲ್ಲಿ ಸ್ಪರ್ಧಿಗಳು ನಿಂತಿದ್ದಾರೆ. ಅಲ್ಲಿ ಒಂದು ಶವರ್ನಿಂದ ನೀರು ಬೀಳ್ತಾ ಇರುತ್ತೆ ನೋಡಿ. ಸ್ಪರ್ಧಿಗಳು
ಅಲ್ಲಿ ರಾಶಿಕಾ ಇದ್ದಾಳೆ, ಸ್ಪಂದನ ಇದ್ದಾಳೆ, ಕಾವ್ಯ ಇದ್ದಾಳೆ. ರಕ್ಷಿತಾ ಶೆಟ್ಟಿ ಯಾಕಿಲ್ಲ ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡೋಣ. ಯಾಕೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಏನೋ ಒಂದು ಎಡವಟ್ಟಾಗಿ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿ ಆ ಒಂದು ಇದರಿಂದ ಹೊರಗಿಟ್ಬಿಟ್ರ, ಆಟದಿಂದ ಹೊರಗಿಟ್ಬಿಟ್ರ ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡ್ಬೇಕಾಗತ್ತೆ. ಅಥವಾ ಈ ಆಟದಲ್ಲಿ ಮೊದಲನೇ ಸುತ್ತಿನಲ್ಲಿ ಅವರು ಆಟ ಆಡಿ ಅವರು ನೆಕ್ಸ್ಟ್ ಆಟಕ್ಕೆ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೀಗ ಈ ಆಟದಲ್ಲಿ ಅಂತಂದ್ರೆ ಈಗ ಬಿಟ್ಟಿರೋ ಆ ಪ್ರೋಮೋದ ಆಟದಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ ಸ್ಪಂದನ ಇದ್ದಾಳೆ, ರಾಶಿಕಾ ಇದ್ದಾಳೆ, ಕಾವ್ಯ ಇದ್ದಾಳೆ. ಸೊ ಈ ಮೂವರ ಪೈಕಿ ತುಂಬಾ ಚೆನ್ನಾಗಿ ಆಟ ಅಂತ ಬಂದ್ರೆ ಆಡುವವರು ಯಾರು ಅಂತಂದ್ರೆ ರಾಶಿಕಾ. ಈ ಮೂವರನ್ನ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಟ ಆಡುವವಳು ಯಾರು ಅಂತಂದ್ರೆ ರಾಶಿಕಾ. ಸದ್ಯಕ್ಕೆ ನೋಡಿ ಆಟ ಹೇಗಿತ್ತು ಅಂತಂದ್ರೆ, ನೋಡಿ ಗಾರ್ಡನ್ ಏರಿಯಾದಲ್ಲಿ ಒಂದು ಶವರನ್ನ ಇರಿಸಿದ್ದಾರೆ. ಸೊ ಸ್ಪರ್ಧಿಗಳ ತಲೆಗೆ ಸ್ಪಾಂಜ್ ಅನ್ನ ಕಟ್ಟಿದ್ದಾರೆ. ಸೊ ಆ ಶವರ್ ಕೆಳಗಡೆ ಹೋಗಿ ನಿಂತ್ಕೊಳ್ಬೇಕು. ಹೆಚ್ಚು ನೀರನ್ನ ತಮ್ಮ ಒಂದು ಸ್ಪಾಂಜ್ಗೆ ಅವರು ಪಡೆದುಕೊಂಡು ತಮಗೆ ಮೀಸಲಿರುವಂತಹ ಟಬ್ ಒಳಗಡೆ ಆ ನೀರನ್ನ ಹೋಗಿ ಸುರಿಬೇಕು, ಹಿಂಡಬೇಕು, ಆ ನೀರನ್ನ ಹೊರ ಹಾಕಬೇಕು, ಆ ಟಬ್ ಒಳಗಡೆ ನೀರನ್ನ ಸುರಿಬೇಕು. ಸೊ ಇದು ಆಟದ ಪ್ರಕ್ರಿಯೆ ಆಗಿರುತ್ತೆ. ಯಾರು ಅತಿ ಹೆಚ್ಚು ನಿಗದಿತ ಸಮಯದಲ್ಲಿ ಯಾರು ಅತಿ ಹೆಚ್ಚು ನೀರನ್ನ ತುಂಬಿಸ್ತಾರೆ ನೋಡಿ, ಅವರು ನೆಕ್ಸ್ಟ್ ರೌಂಡ್ ಆಟಕ್ಕೆ ಅವರು ಸೆಲೆಕ್ಟ್ ಆಗ್ತಾರೆ. ಇದು ಆಟದ ರೂಲ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ಆಟ ಶುರುವಾಗಿದ್ದ ತಕ್ಷಣಕ್ಕೆ 3 ಜನ ಆಟ ಆಡ್ತಾರೆ. ಸ್ಪಾಂಜಲ್ಲಿ ನೀರು ಹಿಡ್ಕೊಂಡು ಬರ್ತಾರೆ, ಟಬ್ಗೆ ಹೋಗಿ ಸುರಿತಾ ಇರ್ತಾರೆ. ಸೊ ಅಲ್ಲಿ ಟೈಮ್ ಓವರ್ ಆಗುತ್ತೆ. ಆಗ ರಾಶಿಕಾಳ ಟಬ್ ಅನ್ನ ಗಮನಿಸಿ ನೀವು, ತುಂಬಾ ನೀರಿದೆ. ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಿನ ನೀರನ್ನ ಶೇಖರಣೆ ಮಾಡಿದ್ದೆ ರಾಶಿಕಾ. ಸೊ ಹೀಗಾಗಿ ಈ ಆಟದಲ್ಲಿ ಈಗ ರಾಶಿಕಾಳನ್ನ ನಾವು ಸೈಡ್ಗೆ ಇಟ್ಬಿಡೋಣ. ಯಾಕಂತಂದ್ರೆ ಅವ್ರು ಈಗ ವಿನ್ ಆಗ್ಬಿಟ್ಟಿದ್ದಾರೆ, ಅವರು ನೆಕ್ಸ್ಟ್ ಆಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಈಗ ಉಳಿದವರು ಯಾರು ಅಂತಂದ್ರೆ ಸ್ಪಂದನ, ಕಾವ್ಯ. ಇವರಿಬ್ಬರಲ್ಲಿ ಯಾರು ಆಟದಿಂದ ಹಿಂದೆ ಉಳಿತಾರೆ ಮತ್ತೆ ಯಾರು ಮುಂದಿನ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನ ನೋಡಿದ್ರೆ, ನೋಡಿ ಕಾವ್ಯಾಳ ಒಂದು ಟಬ್ ಅನ್ನ ಗಮನಿಸಿ ನೀವು, ಸ್ಪಂದನಾಳ ಟಬ್ ಅನ್ನ ಗಮನಿಸಿ, ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದು ಚಿಕ್ಕ ಮಗುಗೆ ಹೋಗಿ ಕೂರಿಸಿದ್ರು ಯಾವ ಟಬ್ನಲ್ಲಿ ಕಡಿಮೆ ನೀರಿದೆ ಅಂತ ಕೇಳಿದ್ರೆ ಆ ಚಿಕ್ಕ ಮಗು ಹೋಗಿ ಕರೆಕ್ಟಾಗಿ ತೋರಿಸುತ್ತೆ, ಇದೇ ಕಾವ್ಯಾಳ ಟಬ್ನಲ್ಲೇ ಕಡಿಮೆ ನೀರಿದೆ ಅಂತ ಹೇಳಿ. ಆದ್ರೂ ಸಹಿತ ಸುಮ್ಮನೆ ಇಲ್ಲ ಸಲ್ಲದ ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ತಾ ಇರುವಂತಹ ಗಿಲ್ಲಿ ಅವರು ಕಾವ್ಯಾಳ ಟಬ್ನಲ್ಲಿ ಹೆಚ್ಚು ನೀರಿದೆ, ಸ್ಪಂದನಾಳ ಟಬ್ನಲ್ಲಿ ಕಡಿಮೆ ನೀರಿದೆ ಅಂತ ಹೇಳಿ ಸ್ಪರ್ಧಿಗಳ ಜೊತೆಗೆ ವಾದಕ್ಕಿಳಿದ್ಬಿಟ್ಟಿದ್ದಾರೆ. ಅದರಲ್ಲೂ ಅಶ್ವಿನಿ ಗೌಡ ಕೇಳಬೇಕಾ? ಇವರು ವಾರದ ಆರಂಭದಲ್ಲೇ ಅಶ್ವಿನಿ ಗೌಡರ ಜೊತೆಗೆ ಕಿರಿಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಅದರಲ್ಲೂ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯಾಳನ್ನ ಫೇವರಿಸಮ್ ಮಾಡಿರುವಂಥದ್ದು. ತದನಂತರ ಈ ಟಾಸ್ಕ್ ವಿಚಾರದಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಕಾವ್ಯಾಳನ್ನ ಫೇವರಿಸಮ್ ಮಾಡ್ತಾ ಇರೋದನ್ನ ನೋಡಿ ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸೊ ನೋಡಿ ಯಾವ ರೀತಿ ಆಟ ಆಡ್ತಿದ್ದಾರೆ. ನನಗನ್ಸಿದ್ ಮಾತ್ರ ಇಲ್ಲಿ ಸ್ಪಂದನಾಳ ಟಬ್ನಲ್ಲಿ ಹೆಚ್ಚು ನೀರಿದೆ, ಸ್ಪಂದನ ನೆಕ್ಸ್ಟ್ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ, ಕಾವ್ಯ ಡಿಸ್ಕ್ವಾಲಿಫೈ ಆಗ್ತಾರೆ ಈ ಆಟದಲ್ಲಿ ಅಂತ ಹೇಳ್ತಾರೆ. ಅವರು ಕಡ್ಡಿಗೆ ತುಂಡು ಮಾಡ್ದಂಗೆ ಹೇಳ್ತಾರೆ. ಆದರೆ ಗಿಲ್ಲಿ ಒಪ್ಕೊಳ್ತಾ ಇಲ್ಲ. ಗಿಲ್ಲಿ ಹೋಗಿ ಕುತ್ಕೊಂಡು ನೋಡ್ತಾರೆ ಆ 2 ಟಬ್ಬನ್ನು, ಮಲ್ಕೊಂಡು ಬೇರೆ ಹೋಗಿ ನೋಡ್ತಾರೆ, ಎಲ್ಲ ಆಯಾಮದಲ್ಲೂ ಕೂಡ ಚೆಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಆಗ ಕೊನೆಯದಾಗಿ ರಾಶಿಕಾ ಹೇಳ್ತಾಳೆ, ಮಾಳು ನಿಪ್ನಾಳ್ ಅವರ ಮಕ್ಕಳೇನು ಬಂದಿದ್ರಲ್ಲ ಇಬ್ರು, ಅವ್ರನ್ನ ಕೂರಿಸಿ ತೋರಿಸಿದ್ರು ಯಾವ ಟಬ್ನಲ್ಲಿ ಕಡಿಮೆ ನೀರಿದೆ ಅಂದಿದ್ರೆ ಕಾವ್ಯಾಳ ಟಬ್ಬು ಅಂತ ಹೇಳಿ ತೋರಿಸ್ತಾ ಇದ್ರು ಅಂತ ಹೇಳ್ತಾರೆ, ಗೇಲಿ ಮಾಡ್ತಾರೆ ಗಿಲ್ಲಿಗೆ. ಸೊ ಒಟ್ಟಿನಲ್ಲಿ ಗಿಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ನ್ಯಾಯಯುತವಾಗಿಲ್ಲ ಅಂತ ಹೇಳಿ ಸ್ಪರ್ಧಿಗಳು ಒಪ್ಕೊಳ್ತಾ ಇಲ್ಲ, ತುಂಬ ಅನ್ಫೇರ್ ಆಗಿ ಆಡ್ತಿದ್ದಾರೆ ಅಂತ. ಕಾವ್ಯ ವಿಚಾರ ಇಲ್ಲಿವರೆಗೂ ತುಂಬ ಅಂದರೆ ತುಂಬ ನೀಟಾಗಿ ಜೆನ್ಯೂನ್ ಆಗಿ ಒಳ್ಳೆ ಕಾಮಿಡಿ ಮಾಡ್ತಾ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಒಬ್ಬ ಗುಡ್ ಎಂಟರ್ಟೈನರ್ ಆಗಿರುವಂತಹ ಗಿಲ್ಲಿ ನಟ ಓನ್ಲಿ ಫಾರ್ ಒಂದು ಹೆಣ್ಣಿಗಾಗಿ, ಅದರಲ್ಲೂ ಈ ಕಾವ್ಯಾಳಿಗೋಸ್ಕರ ತನ್ನ ಆಟದಲ್ಲಿ ಈ ರೀತಿಯಾಗಿ ಅನ್ಫೇರ್ ಡಿಸಿಷನ್ ತೆಗೆದುಕೊಳ್ತಾ ಇರೋದು ಮಾತ್ರ ಇದು ಒಂದು ರೀತಿ ಹೀನಾಯ ಸೋಲು ಅಂತಂದರೆ ತಪ್ಪಿಲ್ಲ. ನೋಡಿ, ತುಂಬ ಪ್ರಯತ್ನ ಪಟ್ಟು ಕ್ಯಾಪ್ಟನ್ ಆಗಿದ್ದಾರೆ. ಹೊರಗಡೆ ಜಗತ್ತಿನಲ್ಲಿ ಅಪಾರ ಪ್ರಮಾಣದ ಅಭಿಮಾನಿಗಳ ವರ್ಗ ಗಿಲ್ಲಿಯವರಿಗಿದೆ. ಗಿಲ್ಲಿಗೆ ಅಪಾರ ಪ್ರಮಾಣದ ಓಟುಗಳು ಬೀಳ್ತಾ ಇವೆ. ಸೊ ಈ ಸಂದರ್ಭದಲ್ಲಿ ಗಿಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಸೊ ಒಟ್ಟಿನಲ್ಲಿ ಈ ಕಾವ್ಯ ಶೈವ ಗಿಲ್ಲಿಗೆ ಮುಳುವಾಗ್ತಾ ಇದ್ದಾಳೆ ಒಂದಲ್ಲ ಒಂದು ರೀತಿಯಾಗಿ. ನೋಡಿ, ಕಾವ್ಯ ಯಾವಾಗಲೂ ಕೂಡ ಗಿಲ್ಲಿನ ಬಿಟ್ಕೊಂಡು ಬಂದಿದ್ದಾಳೆ, ಬಿಟ್ಕೊಡ್ತಾನೆ ಇದ್ದಾಳೆ, ನಾಮಿನೇಟ್ ಮಾಡಿದ್ದಾಳೆ, ಹಲವು ರೀತಿಯಾಗಿ ಗಿಲ್ಲಿ ಮೇಲೆ ಏನೇನೆಲ್ಲ ಆಟ ಆಡಬೇಕು, ಹೆಂಗೆಲ್ಲ ಉಪಯೋಗಿಸ್ಕೊಳ್ತಾನೆ ಇದ್ದಾಳೆ. ಆದರೆ ಗಿಲ್ಲಿ ಈ ಕ್ಯಾಪ್ಟನ್ಸಿ ಆಟದಲ್ಲೂ ಕಾವ್ಯಳನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಅವಳು ಸೋತಿದ್ದಾಳೆ ಅನ್ನೋದನ್ನ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ. ಈಗ ಆಟದಲ್ಲಿ ಡಿಸ್ಕ್ವಾಲಿಫೈ ಆಗ್ಬಿಟ್ಲಲ್ಲ, ನಾಮಿನೇಟ್ ಆಗಿ ಹೊರಗಡೆ ಹೋಗ್ಬಿಟ್ರೆ ಹೆಂಗೆ ಅನ್ನೋ ವಿಚಾರ ದ್ವಂದ್ವ ಈಗ ಗಿಲ್ಲಿ ನಟನದಾಗಿದೆ. ಸೊ ಕಾದ್ ನೋಡೋಣ ಏನಾಗ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ಕಾವ್ಯಾಳ ಹಿಂದೆ ಬಿದ್ದಂತಹ ಗಿಲ್ಲಿ ಬೇಗ ಎಚ್ಚೆತ್ತುಕೊಂಡು ತನ್ನ ಆಟದತ್ತ ಕಾನ್ಸಂಟ್ರೇಟ್ ಮಾಡಿ ಕಪ್ಪಿನ ಮೇಲೆ ಗುರಿ ಇಟ್ಟರೆ
ಕಪ್ ಗೆಲ್ಲೋ ಸಾಧ್ಯತೆ ಇದೆ. ಮೊದಲೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇವರು ಬಿಗ್ ಬಾಸ್ ಮನೆಯಲ್ಲಿ ಇವರು ಎಷ್ಟು ಕಷ್ಟಪಟ್ಟು ಸರ್ವೈವ್ ಆಗಿದ್ದಾರಲ್ಲ, ಅದಕ್ಕಿಂತ ಹೀನಾಯ ಕಷ್ಟವನ್ನು ಇವರ ಜೀವನದಲ್ಲಿ ಅನುಭವಿಸಿದ್ದಾರೆ. ಒಂದು ಬಡ ಕುಟುಂಬದಿಂದ ಬಂದಂತಹ ಗಿಲ್ಲಿ ನಟ, ಮತ್ತು ಯಾರದೇ ಆದಂತಹ ಇವ್ರಿಗೆ ಬೆಂಬಲ ಸಿಕ್ಕಿಲ್ಲ, ಮತ್ತು ಇವ್ರಿಗೆ ಯಾರೂ ಕೂಡ ಗಾಡ್ ಫಾದರ್ ಇಲ್ಲ. ಇವ್ರಿಗಿರೋ ಗಾಡ್ ಫಾದರ್ ಆಗಿ ನೋಡಿ, ಹಳ್ಳಿಯಿಂದ ಬೆಂಗಳೂರು ಸಿಟಿ ಹತ್ತ ಬಂದು ಸೊ ಅವ್ರದ್ದೇ ಆದಂಥ ಜೀವನ ಕಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳ ಪ್ರೀತಿಯನ್ನು ಗಳಿಸಿದಂತಹ ಗಿಲ್ಲಿ ನಟ ಹೆಣ್ಣಿನ ವಿಚಾರಕ್ಕೋಸ್ಕರ ಈಗ ಆಟದಲ್ಲಿ ಸೋಲನ್ನು ಕಾಣ್ತಾ ಇರುವಂಥದ್ದು, ಮತ್ತು ತಾವು ತೆಗೆದುಕೊಳ್ಳೋ ನಿರ್ಧಾರದಲ್ಲಿ ಕನ್ಫ್ಯೂಸ್ ಆಗ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಬೇಡ ಆಗಿತ್ತು. ಆಟ ಅಂತ ಬಂದರೆ ಆಟನೇ, ಒಬ್ಬೊಬ್ಬರೇ ಆಗಿ ಆಟ ಆಡಿದರೆ ಮಾತ್ರ ಈ ಕಪ್ ಗೆಲ್ಲಲಿಕ್ಕೆ ಸಾಧ್ಯ. ನಾನು ಕಾವ್ಯನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರು ಇನ್ನೂ ಹಿಂಗೆ ಮೊಂಡುವಾದ ಮಾಡ್ಕೊಂಡು ಹೋಗ್ಬಿಟ್ರೆ ಆಗ ಕಪ್ನ ರಕ್ಷಿತಾ ಶೆಟ್ಟಿ ಎತ್ಕೊಂಡು ಹೋಗ್ಬೋದು, ಅಶ್ವಿನಿ ಗೌಡ ಎತ್ಕೊಂಡು ಹೋಗ್ಬೋದು, ರಘು ಎತ್ಕೊಂಡು ಹೋಗ್ಬೋದು, ಅಥವಾ ಧನುಷ್ ಕೂಡ ಎತ್ಕೊಂಡು ಹೋಗ್ಬೋದು. ಹಾಗಾಗಿ ನಿಮ್ಮ ಈ ಒಂದು ಅನಲೈಸೇಷನ್ ಏನು? ಈಗ ಗಿಲ್ಲಿ ತೆಗೆದುಕೊಳ್ಳೋ ನಿರ್ಧಾರ ಸರಿಯೋ ತಪ್ಪೋ? ಮತ್ತು ಕಾವ್ಯ ಈಗ ಮುಳುವಾಗ್ತಾ ಇದ್ದಾಳಲ್ಲ, ಕಾವ್ಯ ವಿಚಾರವಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಅಲ್ಲಿ ಕಾವ್ಯನೂ ಕೂಡ ಆತನಿಗೆ ಕನ್ವೆ ಮಾಡ್ಬೋದಾಗಿತ್ತಲ್ವಾ? ಇಲ್ಲ ಗಿಲ್ಲಿ, ನೀನು ತಪ್ಪಾಗಿ ನಿರ್ಧಾರ ತೆಗೆದುಕೊಳ್ತಿದ್ಯಾ, ನಾನೇ ಡಿಸ್ಕ್ವಾಲಿಫೈ ಆಗಿದ್ದೀನಿ, ನನ್ನ ಟಬ್ನಲ್ಲಿ ನೀರು ಕಮ್ಮಿ ಇದೆ ಅಂತ ಹೇಳಿಬಿಟ್ಟಿದ್ರೆ ಮುಗೀತಿತ್ತು. ಅದು ಬಿಟ್ಟು ಕಾವ್ಯನೂ ಕೂಡ ಮೋಜು ನೋಡ್ತಾ ಇರೋದನ್ನು ಗಮನಿಸಿ ನೀವು. ಹೆಂಗಿದ್ರೂ ಗಿಲ್ಲಿ ಈಗ ನನ್ನ ಪರ ವಾದ ಮಾಡ್ತಿದ್ದಾನೆ, ನನ್ನ ಪರ ಬ್ಯಾಟ್ ಬೀಸ್ತಾ ಇದ್ದಾನೆ, ಸೊ ಕುತ್ಕೊಂಡು ನೋಡ್ಬಿಡೋಣ, ಆಟ ನನ್ನಂತಾನೆ ಆಗ್ಬಿಡುತ್ತೆ ಅಂತ ಹೇಳಿ. ನೋ ವೇ, ಆಗಂಗಿಲ್ಲ. ಸುದೀಪ್ ಅವರು ಇದನ್ನು ಪಂಚಾಯಿತಿಯಲ್ಲಿ ಹೈಲೈಟ್ ಮಾಡ್ತಾರೆ ಟಾಪಿಕ್. ಆಗ ಸುದೀಪ್ ಅವ್ರ ಹತ್ರ ಈತ ಬೈಗಳನ್ನ ತಿನ್ಬೇಕಾಗತ್ತೆ, ಆಗ ಪಂಚಾಯಿತಿಯಲ್ಲಿ ಪನಿಷ್ಮೆಂಟ್ ಅನುಭವಿಸ್ಬೇಕಾಗತ್ತೆ. ಸೊ ಏನೇನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಕಾವ್ಯ ಸುಮ್ಮನೆ ಒಗ್ಗರಣೆ ಮಾತುಗಳಷ್ಟೇ, ಅದರ ಹೊರತಾಗಿ ಆಟದಲ್ಲಿ ಇಲ್ಲ ಅನ್ನೋದು ನೋಡಿ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಪಂದನನೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಅಂಥದ್ರಲ್ಲಿ ಸ್ಪಂದನಕ್ಕಿಂತನೂ ಕಡಿಮೆ ನೀರು ಹಾಕಿರುವಂತಹ ಕಾವ್ಯಶಿವ. ಸೊ ಈ ರೀತಿಯಾಗಿ ಇವರಿಬ್ಬರು ಆಟ ಆಡ್ತಿದ್ದಾರೆ. ಸೊ ಇಂಥವರನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಟಾಪಲ್ಲಿರುವಂತಹ ಗಿಲ್ಲಿ ಆ ಪಾತಾಳಕ್ಕಿಳಿದು ಇವರನ್ನು ಉಳಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಕಾದ್ ನೋಡೋಣ, ಗಿಲ್ಲಿಗೆ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಪಾಠ ಕಲಿಸ್ತಾರೋ ಅಥವಾ ಬುದ್ಧಿ ಹೇಳಿ ಮೇಲಕ್ಕೆ ಎತ್ಕೊಂಡು ಹೋಗ್ತಾರೆ, ಕಾದ್ ನೋಡೋಣ ಅಂತ ಹೇಳ್ತಾ, ನಿಮಗೆ ಈ ಪ್ರೋಮೋದ ಅಪ್ಡೇಟ್ಸ್ ಬಗ್ಗೆ, ಅನಲೈಸೇಷನ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.